ಎಲ್ಲರಿಗೂ ನಮಸ್ಕಾರ ರೀ. ನೋಡ್ಬೋದು ನಮ್ಮದು ಕರಿಬೇವು ಸೊಪ್ಪಿನಲ್ಲಿ ನಾವು ಈ ಥರ ಪುಳಿಯೋಗರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ. ನೋಡ್ಬೋದು ನಮ್ಮದು ಪುಳಿಯೋಗರೆ ಅಂದರೆ ಇವಾಗ ಕರಿಬೇವು ಸೊಪ್ಪು ನಮಗೆ ತುಂಬ ಆರೋಗ್ಯಕ್ಕೆ ತೂಕ ಇಳಿಸ್ಬೇಕಂತಂದರೆ ಮತ್ತು ನಮಗೆ ಕಣ್ಣಿಗೆ ಅದು ಇದು ತುಂಬ ಒಳ್ಳೆಯದು. ಹಾಗಾಗಿ ಇವತ್ತು ಒಂದು ತುಂಬ ರುಚಿಕರವಾದಂತಹ ಕರಿಬೇವು ಸೊಪ್ಪಿನ ಪುಳಿಯೋಗರೆ ಮಾಡಿದ್ದೀನಿ. ನೀವು ಮನೆಯಲ್ಲಿ ಒಂದ್ಸತಿ ಮಾಡಿರಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲೇ ಒಂದು ಅನ್ನವನ್ನು ತೊಗೊಂಡಿದ್ದೇನೆ. ಅಂದರೆ ಇವತ್ತು ನಾನು ಒಳ್ಳೆ ಒಂದು ಇದು ಮಾಡ್ತಾಯಿದ್ದೀನಿ ರೀ, ಪುಳಿಯೋಗರೆ ಕರಿಬೇವು ಸೊಪ್ಪಿಂದು ರೆಸಿಪಿ ನಾನು ಹಾಕಿದ್ದೀನಿ. ಅದು ಕರಿಬೇವು ಸೊಪ್ಪಿಂದು ಪುಳಿಯೋಗರೆ ಥರನೇ ಪುಡಿ ಮಾಡ್ಕೊಂಡು ಮಾಡಿದ್ರೆ ನೋಡಿರಿ ತುಂಬ ಒಳ್ಳೆಯದು. ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೆ ತುಂಬ ಆರೋಗ್ಯಕರವಾದಂಥದ್ದು, ಕಣ್ಣಿಗೂ ಒಳ್ಳೆಯದಾಗುತ್ತೆ. ಮತ್ತು ಕೂದಲು ತುಂಬ ಬೆಳ್ಳಗಾಗ್ತಾವೆ ನೋಡಿರಿ, ಅಂಥ ಮಕ್ಕಳಿಗಾದ್ರೂ ದೊಡ್ಡರಿಗಾದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ಬೋದು ರೀ, ನಾನಿಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡು ಬಿಸಿ ಆಗ್ತಾಯಿದ್ದೆ ರೀ. ಇವಾಗೇ ನೋಡಿರಿ ಸ್ವಲ್ಪನೇ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಸಿಡಿತಾ ಇದ್ದ ಹಾಗೆ ನೋಡಿರಿ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನಿಲ್ಲಿ 4 ಟೇಬಲ್ ಸ್ಪೂನು ಶೇಂಗದ ಕಾಳು ಬೀಜ, 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ನಾವು ಗೋಲ್ಡನ್ ಬ್ರೌನು ಮಾಡ್ಕೊಳ್ಬೇಕು ರೀ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟೆ ಮಾಡ್ಕೊಳ್ರಿ, ಅಂದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ರೀ. ಸ್ವಲ್ಪನೇ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಮತ್ತು ಇದಕ್ಕೆ ನೋಡಿರಿ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಇದನ್ನು ಈ ಥರನೇ ಉದ್ದಕ್ಕೆ ಸಿಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಮಾಡಿಟ್ಟಿರುವಂತಹ ಕರಿಬೇವು ಸೊಪ್ಪಿಂದು ಪುಳಿಯೋಗರೆ ಪುಡಿ ಈ ಥರನೇ ಮಾಡಿಟ್ಟಿದ್ದೀನಿ ನೋಡಿರಿ. ಇದನ್ನು ಈ ಥರನೇ ನಾವು ಬಾಟ್ಲಲ್ಲಿ, ನಾನು ಇದು ಫುಲ್ ಬಾಟ್ಲಿಯನ್ನು ಮಾಡಿಟ್ಟಿದ್ದೆ. ಇದು ನಾನು ಮಾಡೋದು 2ನೇ ಸರ್ತಿ ರೀ. ತುಂಬ ಚೆನ್ನಾಗಿ ಬರ್ತಾಯಿದೆ, ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ಇದಕ್ಕೆ ನಾವು ಪುಡಿಯನ್ನು ಹಾಕ್ಕೊಳ್ಳೋಣ ರೀ. ನಾನು ಹುಣಸೆ ಹುಳಿ ಇದಕ್ಕೆ ಹಾಕಿದ್ದೀನಿ. ನಿಮಗೆ ಹುಳಿ ಕಡಿಮೆ ಅಂತಂದರೆ ಲೆಮನನ್ನು ಹಿಂಡ್ಕೋಬೋದು, ಇಲ್ಲ ಅಂತಂದರೆ ಹುಣಸೆ ಹುಳಿನ ಹಾಕ್ಕೋಬೋದು. ಇದರೊಳಗೆ ಹಾಕಿದ್ದೆ ಹುಳಿ ಸಾಕಂತಂದರೆ ಯಾವುದು ಬೇಡ, ಅಷ್ಟಕ್ಕೆ ಥರನೇ ಮಾಡ್ಕೋಬೋದು ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇದರೊಳಗೆ ಜಾಸ್ತಿಯನ್ನು ನಾವು ಫ್ರೈ ಮಾಡ್ಕೋದಿರಲ್ರಿ. 1 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟೆ ಮಾಡಬೇಕು. ನೋಡ್ಬೋದು ನಮ್ಮದಿದು ಆಗಿದೆ, ಅಂದರೆ ಚೆನ್ನಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೇ ಒಂದು ಸ್ವಲ್ಪನೇ ಅನ್ನವನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಸ್ಕೂಲ್ಗೆ ನಾನು ಇದನ್ನು ಕಟ್ಟಿದ್ದೆ, ಮಕ್ಕಳಿಗೆ ತುಂಬ ಇಷ್ಟ ಆಗಿದೆ. ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ರೀ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡಿರಿ. ಹಾಗಾಗಿ ನಾವು ಇದನ್ನು ಈ ಥರ ಮಕ್ಕಳಿಗೂ ಮಾಡಿಕೊಟ್ರೆ, ಅಂದರೆ ಕರಿಬೇವು ಸೊಪ್ಪು ಸೈಡ್ ತೆಗೆದಿಡ್ತಾರಲ್ಲ ಮಕ್ಕಳು, ಇಂಥದ್ದಂತೆ ಅಂದರೆ ತಿಂತಾರೆ. ಈ ಥರನೂ ಮಾಡಿಕೊಡ್ಬೋದು, ಒಳ್ಳೇದಿದು. ಇವಾಗ ನೋಡ್ಬೋದು ರೀ, ನಮ್ಮದು ರೈಸ್ ರೆಡಿ ಆಗಿದೆ. ಅಂದರೆ ಇದು ನೋಡಿರಿ, ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಹೆಲ್ಪ್ ಆಗುತ್ತೆ ರೀ. ಅಂದರೆ ಈ ಥರ ನೀವು ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂದ್ರೂ ಅದು ಈ ಒಂದು ಕರಿಬೇವು ಸೊಪ್ಪಿನ ಪುಳಿಯೋಗರೆಯನ್ನು ಇವತ್ತು ಮಾಡಿದ್ದೇವೆ. ತುಂಬ ಟೇಸ್ಟಾಗಿಯೂ ಇರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇವಾಗ ನಮ್ಮದು ಇದು ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಪುಳಿಯೋಗರೆದು ಅಂದರೆ ಕರಿಬೇವು ಸೊಪ್ಪಿನ ಪುಳಿಯೋಗರೆ ರೆಡಿ ಆಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.